ಬನ್ನಿ ಎಲ್ಲರೂ ಬನ್ನಿ, ಏನಿಲ್ಲ Happy ನಿಮ್ಮ ಫ್ರೆಂಡ್ಸ್ ಕಲ್ ಕೊಟ್ಬಿಡ್ತಾರೆ ಅಣ್ಣ ಏನಣ್ಣ ಈ ಕಡೆ ಆದ್ರೆ ಬಂದ್ಬಿಡಿ ಇದಾದ್ರೆ ಬಂದ್ಬಿಡಿ ಈ ಕಡೆ ಬರ್ತಡೇ ಮಾಡಿದ್ರೆ ಮಿಸ್ ಮಾಡ್ಕೊಳ್ತೀವಿ ಏನು ಬರ್ತಡೇ ಅಪ್ಪು ಸರ್ ಬರ್ಡೇ ಅಲ್ಲ ಏನು ಏನು ಅಭಿಮಾನಿನ ಏನು ಅಭಿಮಾನಿ ಅವ್ರ ಅಭಿಮಾನಿ ಹೇಳಪ್ಪ ಅದನ್ನ ಏನಿಲ್ಲ ಈಗ ನೀವು ಕೇಳಿದ್ರೆ ಪೂರ್ತಿ ಏನು ಫಿಲಮ್ಗಳು ನೋಡಿ ಇನ್ಸ್ಪೈರ್ಡ್ ಆಯ್ತಾ ಏನು ಹೆಂಗೆ ಅಭಿಮಾನಿ ಅವ್ರ ಸ್ಮೈಲ್ ಇಷ್ಟ ಅವ್ರ ಸಿನಿಮಾ ಇಷ್ಟ ಅವರು ಎಲ್ರಿಗೂ ಸಹಾಯ ಮಾಡಿದಾರಲ್ಲ ಅವ್ರ ಗುಣ ತುಂಬ ಇಷ್ಟ ಚಿಕ್ಕ ವಯಸ್ಸಿಂದು ಅವ್ರ ಅಭಿಮಾನಿ ನಮ್ಮ ಹೆಸರೇನಪ್ಪ ರಕ್ಷಿತಾ ಅಂತ ನಾ ಹಿರಿಬೇಗೂರು ನೀವೇನಾದ್ರು ಕೇಳೋದಿಲ್ಲ ಹೇಳವ ನೀನು ಅಂದ್ರೆ ಅಪ್ಪು ಸರ್ ನಮ್ಮ ಜೊತೆ ಇಲ್ಲ ಇವತ್ತು, ಆದ್ರೆ ಅವ್ರ ನೆನ್ಪುಗಳು ಬಿಟ್ಟೋದಂತ ನೆನ್ಪುಗಳಿದೆ. ಅವ್ರು ಮಾಡಿದಂಥ ಒಳ್ಳೆತನ ಆಗಿರ್ಬೋದು ಇವತ್ತು ಸದಾ ನಮ್ಮ ಜೊತೆ ಇದೆ. ಆ್ಯಂಡ್ ಅವ್ರಿಗೆ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಂಥವ್ರು ನಮ್ಮ ದೇಶಕ್ಕೆ ಬೇಕು. ಆ್ಯಂಡ್ ಮಿಸ್ ಮಾಡ್ಕೊತೀನಿ ಅಪ್ಪು ಸರ್. ಹಾಂ ಸರ್, ಅದೇ ವಿಶ್ ಮಾಡಿದ್ದೀವಿ. ಅಂದರೆ ಅವ್ರು ಇಲ್ಲ, ಆದರೆ ಅವ್ರ ನೆನ್ಪುಗಳಿದೆಯಲ್ಲ, ಅವ್ರು ಒಂದು ಕಡೆ ನೋಡ್ತಿರ್ತಾರೆ ನಾವು ಈ ಥರ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು. ಅಭಿಮಾನಿಗಳಿಗೋಸ್ಕರ ಅವ್ರು ಪ್ರಾಣನೇ ಬಿಡ್ತಿದ್ರು. ಆ್ಯಂಡ್ ಥ್ಯಾಂಕ್ ಯು ಇಸ್ ತೇಜಸ್ವಿನಿ ಅಂತ ಸರ್. ಥ್ಯಾಂಕ್ ಯು ಸರ್. ಇವತ್ತು ಮಾಡ್ತಿದ್ರಿ ಸರ್, ಒಬ್ಬಟ್ಟು ಅಂತಿದ್ರಿ, ಹೇಗಿದೆ ಸರ್? ಮಿಸ್ ಮಾಡ್ಕೊಳ್ತಿದ್ರೆ ಹೇಗೆ ಸರ್? ಪುನೀತ್ ರಾಜ್ಕುಮಾರ್ ಅಂತ ನಾಯಕ ನಟರು ಈ ರಾಜ್ಯದಲ್ಲಿ ನಾವು ಅವ್ರು ಕಳ್ಕೊಂಡಿರ್ತಕ್ಕಂಥದ್ದು ಈ ರಾಜ್ಯಕ್ಕೆ ಒಂದೇ ಅಲ್ಲ, ಈ ದೇಶಕ್ಕೆ ದೊಡ್ಡ ನಷ್ಟ. ಯಾಕೆಂತ ಹೇಳಿದ್ರೆ ಒಬ್ಬ ಚಿತ್ರನಟದ ನಾಯಕ ಯಾವ ರೀತಿ ಇರಬೇಕು ಅಂತಕ್ಕಂಥ ಕನ್ನಡ ಚಿತ್ರರಂಗದ ಪುನೀತ್ ರಾಜ್ಕುಮಾರ್ ನಾಯಕರು ಇಡೀ ದೇಶಕ್ಕೆ ಬೇರೆ ನಾಯಕರು ಯಾವ ರೀತಿ ಮಾದರಿ ಆಗಿರಬೇಕು ಅಂತ ಹೇಳಿದಾನೆ. ಟಾಲಿವುಡ್ಡು, ಹಾಲಿವುಡ್ಡು, ಸಾಲಿವುಡ್ಡು ಎಲ್ಲ ಒಂದು ರಂಗಕ್ಕೂ ಕೂಡ ಅವರ ಏನು ಅದಾಚುರ್ಯವಾಗಿ ಅವ್ರನ್ನ ನಾವು ಕಳ್ಕೊಂಡು ಆ ಸಂದರ್ಭದಲ್ಲಿ ಅವ್ರ ಬೆಲೆ ಏನು ಅಂತ ಗೊತ್ತಾಯಿತು. ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟದ ಹಬ್ಬನ ಇವತ್ತು ಮೈಸೂರಿನಲ್ಲಿ ಸಿಂಹದ ಮರಿ ಸೇವಾ ಟ್ರಸ್ಟ್ ವತಿಯಿಂದ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ವಿ. ಬಹುಶಃ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ನಗಲಿ ಈಗ 4 ವರ್ಷ ಹತ್ತತ್ರ ಬಂತು. ಆದರೆ ಅವ್ರು ಇವತ್ತು ಅಗಲಿದ್ರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ ಅಂತಕ್ಕಂಥದ್ದಕ್ಕೆ ಒಂದು ನಿದರ್ಶನ ನೋಡಿ. ಆ ಕಾಲೇಜ್ ಹೆಣ್ಮಗು, ಮಾರಾಣಿಸ್ ಕಾಲೇಜ್ ಹೆಣ್ಮಗು ಬಂದಿದ್ದಾನೆ, ಕೇಕ್ ತಗೊಬಂದು ಕೇಕ್ ಕಟ್ ಮಾಡ್ತು. ಇಲ್ಲಿ ನಮ್ಮ ದರ್ಶನ್ ಇರ್ಬೋದು ಮತ್ತು ನಂಜುಂಡಿ ಇರ್ಬೋದು, ಈ ಭಾಗದವರೆಲ್ಲರೂ ಕೂಡ ಸಿಹಿ ಒಬ್ಬಟ್ಟನ್ನು ಇವತ್ತು ಹಂಚ್ತಕ್ಕಂಥದ್ದನ್ನು ಮಾಡ್ತಾಯಿದ್ದಾರೆ ಇವತ್ತು. ಬಟ್ ಪುನೀತ್ ರಾಜ್ಕುಮಾರ್ ಇರಬೇಕಾಗಿತ್ತು ಅನ್ನೋದು ಎಲ್ಲೋ ಒಂದು ಕಡೆ ನಮಗೆ ದೊಡ್ಡ ನೋವು. ಆದರೂ ಅವ್ರು ಇಲ್ಲ ಅಂದರೂ ಕೂಡ ಅವರ ಆದರ್ಶಗಳು ಜೀವಂತವಾಗಿದೆ, ಅದು ನೆನೆಸ್ಕೋತಾ ಇದ್ದೀವಿ ನಾವೆಲ್ಲ. ಈಗ ಹಂಚಿ ಈ ಕಡೆ ಹಣ ಈ ಕಡೆ
ಸೈಡ್ ಕೊಡೋ ಇಲ್ಲಿ ಪುಟ್ಟೆ. ಹಾಂ ಸರ್ ಹಂಗೆ ಈ ಕಡೆ ರೇಟ್ ಇಲ್ಲ. 4 ವರ್ಷ ಆಯ್ತು ಸರ್. 5ನೇ ವರ್ಷಕ್ಕೆ ಬಂದರೂ ಕೂಡ ಅವ್ರ ಮೇಲೆ ಅಭಿಮಾನ ಕಡಿಮೆ ಆಗಿಲ್ಲ. ಇವತ್ತು ಕೂಡ ವಿಶೇಷವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ವಿ. ಏನೆಲ್ಲ ಮಾಡಿದ್ರಿ ಸರ್ ಇವತ್ತು? ಸರ್ ಇವತ್ತು ನಾವು ಅವ್ರಿಗೆ ನಾವು ಹೋಗಿ ಹೊಟ್ಟೋಗ್ಬಿಟ್ಟಿದ್ದಾರೆ ಅಂತ ಯಾರೂ ಅಂದ್ಕೊಂಡಿಲ್ಲ ಸರ್. ಎಲ್ಲರೂ ನಮ್ಮ ಮನಸ್ಸಲ್ಲಿದ್ದಾರೆ, ನಮ್ಮ ಜೊತೆಲೇ ಇದ್ದಾರೆ ಅಂತ ನಾವು ಅಂದ್ಕೋತಾ ಇದ್ದೀವಿ. ಇವತ್ತು ಮೈಸೂರಿನ ಮಹಾರಾಣಿ ಕಾಲೇಜು ಸರ್ಕಲನ್ನು ಇವತ್ತು ನೆಕ್ಸ್ಟು ಅಪ್ಪು ಸರ್ಕಲ್ ಅಂತ ಮಾಡಬೇಕು ಅಂತ ನಾವು 5 ವರ್ಷದಿಂದ ಕೇಳ್ತಾನೆ ಇದ್ದೀವಿ, 4 ವರ್ಷದಿಂದ. ಬಟ್ ಎಲ್ಲರೂ ಕಾರಣಾಂತರದಿಂದ ಮುಂದಕ್ಕೆ ಹೋಗ್ತಾನೆ ಇದೆ. ದಯವಿಟ್ಟು ನಾವು ಕೇಳ್ತಿರೋದಂದರೆ ಯಾಕೆಂದರೆ ಇಲ್ಲಿ ಮಹಾರಾಣಿ ಸ್ಕೂಲು, ಮಹಾರಾಜ ಇದೆ, ಯುವರಾಜ ಇದೆ. ಅವ್ರಿಗೇನಂದರೆ ಮಕ್ಕಳ ಮೇಲೆ ಸಖತ್ ಆಸಕ್ತಿ ಇತ್ತು, ವಿದ್ಯೆ ದಾನ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿದ್ದರಿಂದ ಅವ್ರ ಹೆಸರನ್ನ ಇವತ್ತಿನ ಯುವ ಪೀಳಿಗೆಗಳಿಗೆ ಅವ್ರು ಸ್ಫೂರ್ತಿ ಆಗಬೇಕು ಅಂತ ನಮ್ಮ ಒಂದು ಅನಿಸಿಕೆಗೋಸ್ಕರ ಇವತ್ತು ಇದು ಮಾಡ್ತೀವಿ. ಬಟ್ ಇವತ್ತು ಸುಮಾರು ಕಡೆ ಹೋಗಿ ಎಲ್ಲ ಅನಾಥಾಶ್ರಮಕ್ಕೆ ಹೋಗಿ ಎಲ್ಲ ಮಾಡಿ ಎಲ್ಲ ಬಂದಿದ್ವಿ. ಇವತ್ತು ಇಲ್ಲಿ ಒಬ್ಬಿಟ್ಟು ಮತ್ತು ಮಜ್ಜಿಗೆ ಭಾಗವನ್ನು ಹಂಚಲು ಇದು ಮಾಡ್ತಾ ಇದೀವಿ. ಸರ್ ನಂಜುಂಡ ಸ್ವಾಮಿ ಅಂತ ಶ್ರೀಮಂತೇಶ್ವರಿ ಸೇವಾ ಟ್ರಸ್ಟಿನ ಅಧ್ಯಕ್ಷನಾಗಿದೆ. ಏನು ಇಷ್ಟ ಆಯ್ತು? ಅಂದರೆ ಅವ್ರು ಮಾಡಿರೋ ಶೈಲಿ ಆಗಲಿ, ಅವ್ರು ಬಡವ್ರಿಗೆ ಮಾಡಿರೋದು ಅಭಿಪ್ರಾಯ ಆಗಲಿ, ತುಂಬ ಅವ್ರ ಜನಗಳು ಅವ್ರವ್ರದ್ದು ಅಭಿಮಾನಿಗಳು ಜಾಸ್ತಿ ಅವರೇ. ಅದರಿಂದಾಗಿ ನಾವು ಅವ್ರನ್ನ ಒಪ್ಪೋರ್ನ ಮಿಸ್ ಮಾಡ್ಕೋತೀವಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬೋದು. ಒಪ್ಪೋ ಅವ್ರದ್ದು ಅವ್ರ ಸ್ಮೈಲ್ ಇಷ್ಟ ನನಗೆ. ಮತ್ತು ಅವರು ಬಡವರು ಅಂತ ಅಂದಂತೆ, ಮೇಲ್ಜಾತಿ ಕೀಳ್ಜಾತಿ ಅಂತ ಅಂದಂತೆ ಅವ್ರು ಎಷ್ಟೊಂದು ಇದು ಮಾಡಿದ್ದಾರೆ. ಅದರಿಂದ ಅವ್ರು ಇಷ್ಟ ಆಗ್ತಾರೆ ಅಂತ ಹೇಳ್ಬೋದು. ರಕ್ಷಿತಾ ಅಂತ ನನ್ನ ಹೆಸರು. ಅವ್ರು ದಾನ ಮಾಡೋದೆಲ್ಲ ಇಷ್ಟ. ಒಬ್ರಿಗೆ ಕಷ್ಟ ಇದ್ದಾಗ ಹೆಲ್ಪ್ ಮಾಡೋದು ಇಷ್ಟ. ಅವ್ರ ಸ್ಮೈಲ್ ಇಷ್ಟ. ಹೌದು, ತುಂಬಾನೇ ಖುಷಿ ಆಯಿತು. ಹೌದು, ಇನ್ನ ಇರಬೇಕಾಗಿತ್ತು. ಅಪ್ಪು ಯಾವ ಫಿಲಂ ನೋಡಿದ್ರಾ? ನಾವೆಲ್ಲಾನು ನೋಡಿದ್ದೀವಿ. ಅಪ್ಪುನು ನೋಡಿದ್ದೀವಿ, 2 ನಕ್ಷತ್ರಗಳನ್ನು ನೋಡಿದ್ದೀವಿ. ವರ್ಷ. ಏನು ಇಷ್ಟೊತ್ತು ಸ್ವಲ್ಪ ಬೇಗ ಬರ್ತಾಣ. आओ